ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೂಡ ಬಿಗ್ ಬಾಸ್ ಆಡಿಷನನ್ನು ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಹೋಗಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಬಟ್ ಆ ಆಡಿಷನ್ಗೆ ಹೋಗಲಿಕ್ಕೆ ಅಪ್ಲಿಕೇಶನ್ನ ಹೇಗೆ ಸಬ್ಮಿಟ್ ಮಾಡೋಕ್ಕೋ ಅನ್ನೋದು ಗೊತ್ತಿಲ್ಲ ತುಂಬ ಜನಕ್ಕೆ. ಅದರಲ್ಲೂ ಕೂಡ ವೆಬ್ಸೈಟ್ ಓಪನ್ ಆಗ್ತಿದ್ರು ಕೂಡ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಅದು ಯಾಕೋ ಎರರ್ ಬರ್ತಾ ಇದೆ, ತಗೊಳ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದೀರಾ. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನೋಡ್ಕೋಬೋದು ನೀವು colorskannada.geostar.com ಅಂತ ಹೊಡೆದ ಕೂಡಲೇ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಬ್ರೌಸರ್ಗಳನ್ನು ತೊಗೊಂಡು ಇದನ್ನು ಓಪನ್ ಮಾಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದಕ್ಕೆ ನೀವು ಮೊದಲನೇದಾಗಿ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ. ಸೊ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಕೊಟ್ಕೋಬೇಕು. ಮೊದಲಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಬೇಕೋ ಅದನ್ನು ಕೊಟ್ಕೊಳ್ಳಿ. ಅದು ಆ ಮೊಬೈಲಲ್ಲೇ ಇದ್ದರೆ ಇನ್ನೂ ಒಳ್ಳೆಯದು. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನೆಕ್ಸ್ಟು ಇಲ್ಲಿ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. OTP ಬಂದ ಕೂಡಲೇ ಕೆಳಗೆ ಎಂಟರ್ OTP ಅಂತ ಹೇಳಿ ಇರುತ್ತೆ. ಆ ಎಂಟರ್ OTP ಮೇಲೆ ಆ ಬಂದಿರೋಂತಹ OTPಯನ್ನು ಹಾಕಬೇಕು. ವೆರಿಫೈ ಅಂತ ಹೇಳಿ ಕೊಟ್ಟರೆ ಈ ರೀತಿ ಮೊಬೈಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ನಂತರ ಅಪ್ಲಿಕೆಂಟ್ ನೇಮ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಅಪ್ಲಿಕೆಂಟ್ ನೇಮನ್ನು ಏನು ನೇಮ್ ಇದೆಯೋ ಸಂಪೂರ್ಣವಾದ ಹೆಸರನ್ನು ಹಾಕ್ಕೊಳ್ಳಿ. ನಿಮ್ಮ ಹೆಸರು ಏನು ಸಂಪೂರ್ಣವಾಗಿ ಏನಿದೆಯೋ ಹೆಸರು ಅದನ್ನೇ ಹಾಕ್ಕೊಳ್ಳಿ. ಸೊ ಹೆಸರನ್ನು ಸಂಪೂರ್ಣವಾಗಿ ಹಾಕ್ಕೊಳ್ಬೇಕು. ಯಾಕಂದರೆ ಈ ಹೆಸರು ಅಲ್ಲಿ ಬಿಗ್ ಬಾಸ್ ಇದರಲ್ಲಿ ಬರ್ಬೋದು. ನಿಮಗೆ ಏಜ್ ಎಷ್ಟು ಆ ಏಜನ್ನು ಇಲ್ಲಿ ಹಾಕ್ಕೊಳ್ಳಿ. ಸೊ ಆ ಏಜನ್ನು ಹಾಕ್ಕೊಂಡ್ಮೇಲೆ ನಿಮ್ಮ ಇಮೇಲ್ ID-ಯನ್ನು ಅಲ್ಲಿ ಎಂಟರನ್ನು ಮಾಡ್ಕೊಳ್ಳಿ. ಹೀಗೆ ಅಡ್ರೆಸ್ಸನ್ನು ಕೂಡ ಇಲ್ಲಿ ಎಂಟರನ್ನು ಮಾಡ್ಕೋಬೇಕಾಗತ್ತೆ. ಯಾವ ಪಕ್ಕ ಅಡ್ರೆಸ್, ಈಗ ಯಾವ ಪ್ರೆಸೆಂಟಲ್ಲಿ ಯಾವ ಅಡ್ರೆಸ್ಸಲ್ಲಿದ್ದರೂ ಆ ಅಡ್ರೆಸ್ಸನ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಅಡ್ರೆಸ್ಸನ್ನು ಹಾಕ್ಕೊಂಡ್ಮೇಲೆ ಹಾಕ್ಕೊಂಡು ಇಲ್ಲಿ ಬರ್ತು ನೋಡಿ, ಡ್ರಾಪ್ ಯುವರ್ ವಿಡಿಯೋ ಹಿಯರ್ ಟ್ಯಾಪ್ ಆ್ಯಂಡ್ ಬ್ರೌಸ್ ಅಂತ. ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ಳಿ, ನೀವು ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಮೊದಲು ಇಲ್ಲಿ ಓದ್ಕೋಬೇಕು. ಮ್ಯಾಕ್ಸಿಮಮ್ 3 ನಿಮಿಷ ಇರಬೇಕು. ಅದ್ರ ಮ್ಯಾಕ್ಸಿಮಮ್ 50 MB ಇರಬೇಕು. ಇದಕ್ಕಿಂತ 1 MB ಜಾಸ್ತಿ ಇದ್ರೂ ತಗೊಳ್ಳೋದಿಲ್ಲ, 1 KB ಜಾಸ್ತಿ ಇದ್ರೂ ತಗೋದಿಲ್ಲ. ಅದಕ್ಕೆ ನೀವು ಒಂದು 45 MB ಗಂಟನೂ ಕೂಡ ಅದನ್ನು ರೆಡ್ಯೂಸನ್ನು ಮಾಡ್ಕೋಬೇಕಾಗತ್ತೆ. MP4 ಅದು ಇರಬೇಕು ಅಂತ ಹೇಳಿದ್ದಾರೆ. ಸೊ ಆಮೇಲೆ ನೀವು ಇದನ್ನು ಈ ಬಾಣದ ಗುರುತನ್ನು ಹೊಡೆದ್ರೆ ತಕ್ಷಣ ನಿಮ್ಮ ಒಂದು ಡೈರೆಕ್ಟಾಗಿ ನಿಮ್ಮ ಒಂದು ಏನಂತೀರ ಗ್ಯಾಲ್ರಿಗೆ ಹೋಗುತ್ತೆ. ಆ ಗ್ಯಾಲ್ರಿಗೆ ಹೋದ್ಮೇಲೆ ಅಲ್ಲಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಟ್ಕೊಳ್ಳಿ. ಡನ್ ಅಂತ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ 20, 25, 30, 35 ಈ ರೀತಿ ಅದು ಫುಲ್ ಅಪ್ಲೋಡ್ ಆಗೋ ಗಂಟ ಕಾಯಬೇಕು. ಮುಂಚೆನೇ ಹೋಗಿಬಿಡಬೇಡಿ ಪಟ್ ಅಂತ. ಸೊ ಅದು ಫುಲ್ 100% ಒಂದು ಅಪ್ಲೋಡ್ ಕಂಪ್ಲೀಟ್ ಅಂತ ಹೇಳಿ ಬರುತ್ತೆ. 50 MBಗಿಂತ ಜಾಸ್ತಿ ಇದ್ದರೆ ಅದು ಅಪ್ಲೋಡ್ ಅಂತ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ 50 MB ಒಳಗೇ ಇಟ್ಕೊಳ್ಳಿ. ಯು ಕನ್ಫರ್ಮ್ ದಟ್ ಯು ಆರ್ ದಿ ಇಂಡಿಯನ್ ಸಿಟಿಜನ್ ಅಬೋವ್ ದಿ ಏಜ್ ಆಫ್ 18 years ಆ್ಯಂಡ್ ಲೀಗಲಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಶೋ ಬಿಗ್ ಬಾಸ್ ಆಡಿಯನ್ಸ್ ಶೋ. ಎಸ್, ಹೌದು ಅಂತ ಹಾಕ್ಕೊಳ್ಳಿ. 18 ವರ್ಷದ ಒಳಗಿದ್ದವರು ಇದನ್ನು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಯು ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ಟರ್ಮ್ಸ್ ಆ್ಯಂಡ್ ಪ್ರೈವಸಿ ನೋಟಿಸ್ ಅವೈಲೇಬಲ್. ಪ್ರೈವಸಿ ನೋಟಿಸನ್ನು ನೀವು ಓದ್ಕೋಬೇಕಾಗತ್ತೆ. ಅದರ್ಡ್ ಬೈ ದಿ ಕಲೆಕ್ಟಿಂಗ್ ದಿ ಪ್ರೊಸೆಸಿಂಗ್ ಆಫ್ ಯುವರ್ ಪರ್ಸನಲ್ ಡೇಟಾ ಪರ್ಪೋಸ್ ಆಫ್ ಪಾರ್ಟಿಸಿಪೇಟ್ ಇನ್ ದಿ ಶೋ ಇನ್ ಕೇಸ್ ಪರ್ಸನ್ ವಿತ್ ಡಿಸೆಬಿಲಿಟಿ ಯು ಆರ್ ಅಗ್ರಿ ದಿ ಬೋದಿ ನರೇಷನ್ ಟು ಯು ಬೈ ಯುವರ್ ಟ್ರಾನ್ಸ್ಲೇಟ್ ಲೋಫುಲ್ ಗಾರ್ಡಿಯನ್ಸ್. ಏನಾದರೂ ನೀವು ಪರ್ಸನಲ್ ಡಿಸೆಬಿಲಿಟಿ ಇದ್ದರೆ 2ನೇ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ 1ನೇ ಆಪ್ಷನನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಯುವರ್ ಆಡಿಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಪ್ರೊಸೆಸಿಂಗ್ ಅಂತ ಹೇಳಿ ತೋರಿಸುತ್ತೆ. ಸೊ ಪ್ರೊಸೆಸಿಂಗ್ ಆಗೋವರೆಗೂ ಕೂಡ ನೀವು ಕಾಯಬೇಕು. ಪ್ರೊಸೆಸಿಂಗಿಗೆ ಸ್ವಲ್ಪ ಟೈಮನ್ನು ತಗೊಳ್ತದೆ. ಕೆಲವರು ಪ್ರೊಸೆಸಿಂಗ್ ಆದ ನೋಡಿ, ಸಕ್ಸಸ್, ಥ್ಯಾಂಕ್ ಯು, ವಿ ಹ್ಯಾವ್ ಸಕ್ಸಸ್ಫುಲಿ ರಿಸೀವ್ಡ್ ಯುವರ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ. ಇದನ್ನು ಓಕೆ ಕೊಟ್ಟರೆ ನಿಮ್ಮ ಒಂದು ಆಡಿಷನ್ ಮೊದಲ ರೌಂಡು ಇಲ್ಲಿಗೆ ಮುಕ್ತಾಯ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಸೆಕೆಂಡ್ ರೌಂಡ್ಗೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.